ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯವನ್ನೇ ನಲಗಿಸ್ತಾ ಇದೆ ಆರಿದ್ರ ಆಷಾಢ ಮಹಾಮಳೆ. ಬೆಳೆದ ಬೆಳೆ ವರ್ಣಾಹುತಿ, ಕುಸಿತಾ ಇದೆ ಬೆಟ್ಟ ಮನೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಳೆ. ನ್ಯೂಸ್ 18 ಮೆಗಾ ಕವರೇಜ್, ಮುಂಗಾರು ಅಬ್ಬರ. ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಒಂದ್ ಕಡೆ ಮಳೆ ಆರ್ಭಟ ಮುಂದುವರೆದಿರುವಂತದ್ದು, ಮತ್ತು ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ಹಿಂಗೆ ಪರಿಸ್ಥಿತಿ ಇದೆ. ಇನ್ನು ಒಂದ್ ಕಡೆ ಅಮರನಾಥನ ಸನ್ನಿಧಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ಮೇಘ ಸ್ಫೋಟದಲ್ಲಿ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ ಜನ. ಮೇಘ ಸ್ಫೋಟ ಆಗಿರೋದಲ್ಲಿ 13 ಮಂದಿ ಸಾವನ್ನಪ್ಪಿದ್ದಾರೆ, 40ಕ್ಕೂ ಹೆಚ್ಚು ಮಂದಿ ನಾಪತ್ತೆ ಆಗಿರುವಂಥದ್ದು. ಜಮ್ಮು ಕಾಶ್ಮೀರದ ಅಮರನಾಥ ಯಾತ್ರೆ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ಅಲ್ಲಿ ಅಮರನಾಥನ ಸನ್ನಿಧಿಯ ಸನಿಹದಲ್ಲೇ ಮೇಘ ಸ್ಫೋಟ ಆಗಿರುವಂಥದ್ದು. ಮೇಘ ಸ್ಫೋಟಕ್ಕೆ ನುಗ್ಗಿರುವಂಥದ್ದು ಅಪಾರ ಪ್ರಮಾಣದ ನೀರು. ಅಲ್ಲಿ ಮೇಘ ಸ್ಫೋಟ ಆಗ್ತಿದ್ದ ಹಾಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದಿದೆ. ಕೊಚ್ಚಿ ಹೋಗಿರುವಂಥದ್ದು ಬೇಸ್ ಕ್ಯಾಂಪ್ನಲ್ಲಿದ್ದಂಥ ಯಾತ್ರಾರ್ಥಿಗಳು. ನಾಪತ್ತೆಯಾದವರಿಗಾಗಿ ಸೇನೆ ಮತ್ತು NDRFನಿಂದ ಶೋಧವನ್ನ ನಡೆಸಲಾಗ್ತಾ ಇದೆ. ಸೇನೆ ಮತ್ತು NDRFನವರು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂಥದ್ದು. ಸೇನಾ ಹೆಲಿಕಾಪ್ಟರ್ಗಳ ಮೂಲಕನೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. 13 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಂಜೆ ಸುಮಾರು 5 ಗಂಟೆ ವೇಳೆಗೆ ಭಾರಿ ಮೆಗಾ ಸ್ಫೋಟ ಅಲ್ಲಿ ಸಂಭವಿಸಿರುವಂಥದ್ದು. ಒಮ್ಮೆಲೆ ಪರ್ವತಗಳು ಕುಸಿದು ಈ ಅವಘಡ ಸಂಭವಿಸಿದೆ. ಅಲ್ಲಿ 40ಕ್ಕೂ ಹೆಚ್ಚು ಮಂದಿ ನಾಪತ್ತೆ ಆಗಿದ್ದಾರಲ್ಲ, ಅವರನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. ಹೆಲ್ಪ್ಲೈನ್ ನಂಬರನ್ನು ಕೂಡ ರಿಲೀಸ್ ಮಾಡಲಾಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು. NDRF ಸೇನೆಯಿಂದ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಸೇನಾ ಹೆಲಿಕಾಪ್ಟರ್ಗಳ ಮುಖಾಂತರನೂ ಕೂಡ 40ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರಲ್ಲ, ಅವರನ್ನು ಹುಡುಕುವಂಥ ಪ್ರಯತ್ನ ಆಗ್ತಾ ಇರುವಂಥದ್ದು. ಗುಡ್ಡಗಳು ಕುಸಿದಿದೆ. ಸುಮಾರು 27ಕ್ಕೂ ಹೆಚ್ಚು ಕ್ಯಾಂಪ್ಗಳಿದ್ವು, ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಮೇಘ ಸ್ಫೋಟದ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದಿದೆ. ಪ್ರವಾಹದ ರೀತಿಯಲ್ಲಿ ನೀರು ಹರಿಸ್ಕೊಂಡು ಹೋಗಿರುವಂಥದ್ದು. ಈ ಸಂದರ್ಭದಲ್ಲಿ 13 ಜನ ಕೊಚ್ಕೊಂಡೋಗಿ ಸಾವನ್ನಪ್ಪಿರುವಂಥದ್ದು. ಇನ್ನು 40ಕ್ಕೂ ಹೆಚ್ಚು ಮಂದಿಯ ಸುಳಿವು ಸಿಕ್ಕಿಲ್ಲ. ಅವರನ್ನು ಹುಡುಕುವಂಥ ಪ್ರಯತ್ನ ಮುಂದುವರೆದಿದೆ. ಅದು ಮೊನ್ನೆ ಅಷ್ಟೇ ಜೂನ್ 30ನೇ ತಾರೀಕಿನಿಂದ ಶುರುವಾಗಿದ್ದಂಥ ಯಾತ್ರೆ. ಜೂನ್ 30ನೇ ತಾರೀಕು ಶುರುವಾಗಿತ್ತು ಪವಿತ್ರ ಅಮರನಾಥ ಯಾತ್ರೆ. ಇನ್ನು 9 ದಿನಗಳಾಗಿದೆ ಅಷ್ಟೇ, ಮತ್ತು 10 ದಿನಗಳಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಸಂಭವಿಸಿರುವಂಥ ದುರ್ಘಟನೆ ಇದು. ಈಗ ಸದ್ಯಕ್ಕೆ ಅಮರನಾಥ ಯಾತ್ರೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅಮರನಾಥ ಯಾತ್ರೆಯನ್ನ ಕ್ಯಾನ್ಸಲ್ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಯಾಕೆಂದ್ರೆ ಈ ರೀತಿಯಾದಂಥ ಒಂದು ದುರ್ಘಟನೆ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ